ಆಕಾಶವಾಣಿ ಕಲಬುರಗಿ. ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ BR ಅಣ್ಣಾಸಾಗರ್. ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಶತಮಾನಗಳ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಅಸಮಾನತೆಗಳಿಗೆ ಕಾರಣವಾದ ಸಂಗತಿಗಳನ್ನು ಅಳಿಸಿ ಸಮಸಮಾಜ, ಮಾನವತಾವಾದವನ್ನು ಸ್ಥಾಪಿಸಲು ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ ಶ್ರಮಿಸಿದರು. ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದರು. ಪ್ರಾಚೀನ ಕಾಲಘಟ್ಟದಲ್ಲಿ ಯುದ್ಧ ಬೇಡ ಎಂದು ಶಾಂತಿ ಸ್ಥಾಪನೆಗಾಗಿ ಗೌತಮ ಬುದ್ಧ ಶ್ರಮಿಸಿದರು. ಕಲ್ಯಾಣದ ಬಸವಣ್ಣನವರು ಸಮಾಜದಲ್ಲಿ ಏಕತೆ ಸಾಧಿಸಿ ಮಾನವೀಯತೆಯನ್ನು ಬೆಳೆಸಲು ಹಾಗೂ ಸಾಮಾಜಿಕ ನ್ಯಾಯ ಸ್ಥಾಪಿಸಲು ಪ್ರಯತ್ನಿಸಿದರು. ಹೀಗೆ ಭಾರತೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲು ನಿರಂತರ ಪ್ರಯತ್ನಗಳು ನಡೆದಿವೆ. ಆಧುನಿಕ ಕಾಲದಲ್ಲಿ ಮಹಾರಾಷ್ಟ್ರದ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಪ್ರಯತ್ನ ಅನುಪಮ. ಶಿಕ್ಷಣ ರಂಗದ ಪ್ರಗತಿಯಿಂದ ಮಾತ್ರ ಜನರ ಮತ್ತು ದೇಶದ ಅಭಿವೃದ್ಧಿ ಸಾಧಿಸಲು ಸಾಧ್ಯ ಎಂದು ಮನಗಂಡರು. ಸಾವಿತ್ರಿಬಾಯಿ ಫುಲೆ ಅನಕ್ಷರಸ್ಥರಾಗಿದ್ದರೂ ಪತಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಸಹಕಾರದಿಂದ ಅಕ್ಷರ ಜ್ಞಾನ ಹೊಂದಿ ನಿಗದಿತ ಶಿಕ್ಷಕರ ತರಬೇತಿ ಮತ್ತು ಕೌಶಲ್ಯ ಪಡೆದುಕೊಂಡರು. ಅವರು ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಎಂದು ಮತ್ತು ಮಹಿಳಾ ವಿಮೋಚನಾ ಹೋರಾಟಗಾರ್ತಿ ಎಂದು ಇಂದು ಇತಿಹಾಸ ಗುರುತಿಸುತ್ತದೆ. ಹಿಂದೆ ಶಿಕ್ಷಣ ಕೆಲವರ ಕೈಯಲ್ಲಿ ಇತ್ತು. ಅವರು ಬರೆದದ್ದೇ ಇತಿಹಾಸವಾಗುತ್ತಿತ್ತು. ತಳ ಸಮುದಾಯಗಳು, ಅಂಚಿನ ಜನಾಂಗ, ದಲಿತ, ಬಹುಜನ, ಅವಕಾಶ ವಂಚಿತ ಜನರ ಶೈಕ್ಷಣಿಕ ಏಳಿಗೆಗಾಗಿ ಶ್ರಮಿಸಿದ ಮಹಾನ್ ತಾಯಿ ಸಾವಿತ್ರಿಬಾಯಿ ಫುಲೆ ಅಕ್ಷರದವ್ವ ಎಂದೇ ಕೀರ್ತಿಯನ್ನು ಪಡೆದರು. ಹುಟ್ಟು ಮತ್ತು ಸೇವೆ. 18 ಮತ್ತು 19ನೇ ಶತಮಾನದಲ್ಲಿ ಪೇಶ್ವೆಯವರ ಆಳ್ವಿಕೆಯ ಅವಧಿಯಲ್ಲಿ ಸಮಾಜ ಕೆಳಸ್ತರ ತಲುಪಿದ್ದಲ್ಲದೆ ಮರಾಠ ಸಾಮ್ರಾಜ್ಯದ ದಬ್ಬಾಳಿಕೆ ಹೆಚ್ಚಾಗಿತ್ತು. ಆದರೆ ಬ್ರಿಟಿಷರ ಆಗಮನದಿಂದ ಮೆಕಾಲೆ ಶಿಕ್ಷಣದಿಂದ ಜನರು ಹೊಸ ಪ್ರಪಂಚಕ್ಕೆ ತೆರೆದುಕೊಂಡರು. ನಿಧಾನವಾಗಿ ಪರಿವರ್ತನೆಯ ಗಾಳಿ ಬೀಸತೊಡಗಿತು. ಇಂಥ ಅವಧಿಯಲ್ಲಿ 1831 ಜನವರಿ 3ರಂದು ಸಾವಿತ್ರಿಬಾಯಿಯವರು ಲಕ್ಷ್ಮಿ ಮತ್ತು ಕಾಂಡೋಜಿ ಅವರ ಉದರದಲ್ಲಿ ಪುಣೆಯಿಂದ 50 ಕಿಲೋಮೀಟರ್ ದೂರದಲ್ಲಿರುವ ನಯಗಾಂವ್ ಎಂಬ ಹಳ್ಳಿಯಲ್ಲಿ ಅಂದಿನ ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಜನಿಸಿದರು. ಮಾಲಿ ಜಾತಿಗೆ ಅವರು ಸೇರಿದವರಾಗಿದ್ದರು. ಸಣ್ಣ ಕೃಷಿ ಕೆಲಸಗಳನ್ನು ಮಾಡುತ್ತಿದ್ದರು. ಸಾವಿತ್ರಿಬಾಯಿಯವರು 9 ವರ್ಷ ಇದ್ದಾಗಲೇ 13 ವರ್ಷದ ಜ್ಯೋತಿಬಾ ಫುಲೆ ಅವರೊಂದಿಗೆ ವಿವಾಹವಾದರು. ಹುಟ್ಟು ಅನಕ್ಷರಸ್ಥರಾಗಿದ್ದ ಸಾವಿತ್ರಿಬಾಯಿಯವರು ಸ್ವತಃ ಪತಿ ಜ್ಯೋತಿಬಾ ಮೂಲಕ ಅಕ್ಷರಾಭ್ಯಾಸ ಮಾಡಿದರು. ಇಂಗ್ಲಿಷ್ ಶಿಕ್ಷಣ ಪಡೆದಿದ್ದ ಜ್ಯೋತಿಬಾ ಫುಲೆ ಅವರು ಶಿಕ್ಷಣದ ಮಹತ್ವ ಮನಗಂಡಿದ್ದರು. ಅಲ್ಲದೆ ಅಹಮದ್ ನಗರದಲ್ಲಿದ್ದಾಗ ಮಿಷನರಿಯವರು ನಡೆಸುತ್ತಿದ್ದ ಮಹಿಳಾ ಶಾಲೆಯನ್ನು ಕಂಡಿದ್ದರು. ಥಾಮಸ್ ಪೈನೆ ಅವರ ಮಾನವ ಹಕ್ಕುಗಳು ಕೃತಿ, ಜಾರ್ಜ್ ವಾಷಿಂಗ್ಟನ್ ಅವರ ಹೋರಾಟ, JS ಮಿಲ್ ಅವರ ಉದಾರವಾದಿ ವಿಚಾರಗಳು ಜ್ಯೋತಿಬಾ ಅವರ ಮೇಲೆ ಪ್ರಭಾವ ಬೀರಿದ್ದವು. ಅವರ ಗುಲಾಮಗಿರಿ ಕೃತಿ ಸರಳವಾಗಿ ಈ ವಿಷಯ ಚರ್ಚಿಸುತ್ತದೆ. ಈ ಅವಧಿಯಲ್ಲಿ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸುವುದು, ಅವರಿಗೆ ಅಕ್ಷರ ಜ್ಞಾನ ನೀಡುವುದು ಸಮಾಜ ಸರಿಯಾಗಿ ಸ್ವೀಕರಿಸುತ್ತಿರಲಿಲ್ಲ. ಹೆಣ್ಣು ಮಕ್ಕಳು ಕಲಿಯುವುದನ್ನು ಪುರಾಣಗಳು, ಮನುಸ್ಮೃತಿ ನಿಷೇಧಿಸಿರುವುದನ್ನು ಜನ ನಂಬುತ್ತಿದ್ದರು. ಸಾವಿತ್ರಿಬಾಯಿ ಅವರು ಶಿಕ್ಷಣ ತರಬೇತಿ ಪಡೆದು ಪರಿತ್ಯಕ್ತ ಹೆಣ್ಣು ಮಕ್ಕಳಿಗೆ, ವಿಧವಾ ಮಹಿಳೆಯರಿಗೆ, ದಮನಿತ ಬಡವರಿಗೆ, ಶೋಷಿತ ಜನರಿಗೆ ಶಿಕ್ಷಣ ನೀಡಬೇಕೆಂಬ ಹಂಬಲ ವ್ಯಕ್ತಪಡಿಸುತ್ತಿದ್ದರು. ಅದರಂತೆ ಜ್ಯೋತಿಬಾ ಫುಲೆ ಅವರು 1848ರಲ್ಲಿ ಪುಣೆಯ ಭಿಡೆವಾಡದಲ್ಲಿ ತಾತ್ಯಾರಾವ್ ಭಿಡೆ ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳ ಮೊಟ್ಟ ಮೊದಲ ಶಾಲೆಯನ್ನು ದೇಶದಲ್ಲಿ ಆರಂಭಿಸಿದರು. ವಿಧವೆಯರಿಗೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕೆಂದು ನಿರಂತರ ಅವರು ಪ್ರಯತ್ನಿಸಿದರು. ಇವರಿಗೆ ಸ್ವತಃ ಜ್ಯೋತಿಬಾ ಅವರ ತಂದೆ ಸಹಕಾರ ಕೊಡುವುದಿಲ್ಲ, ಮನೆಯಿಂದ ಹೊರಹಾಕುತ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಉಸ್ಮಾನ್ ಶೇಖ್ ಮತ್ತು ಅವರ ತಂಗಿ ಫಾತಿಮಾ ಶೇಖ್ ಅವರು ತಮ್ಮ ಮನೆ ನೀಡಿ ಸಹಾಯ ಮಾಡುತ್ತಾರೆ. ಅಲ್ಲಿಯೇ ಶಾಲೆಯನ್ನು ಪ್ರಾರಂಭಿಸುತ್ತಾರೆ. ಫಾತಿಮಾ ಅವರೂ ಶಿಕ್ಷಣ ತರಬೇತಿ ಪಡೆದದ್ದರಿಂದ ಇಬ್ಬರೂ ಶಾಲೆಯನ್ನು ನಡೆಸಲು ಸಾಧ್ಯವಾಗುತ್ತದೆ. 1851ರವರೆಗೆ 3 ಮಹಿಳಾ ಶಾಲೆಗಳನ್ನು ನಡೆಸಲು ಪ್ರಾರಂಭಿಸುತ್ತಾರೆ. ಆದರೆ ಅಂದಿನ ಸಮಾಜದ ಕಟ್ಟುಪಾಡುಗಳು ಬಹಳ ಬಿಗಿಯಾಗಿದ್ದವು. ಅವುಗಳನ್ನು ಉಲ್ಲಂಘಿಸುವುದು ಅಷ್ಟು ಸುಲಭ ಆಗಿರಲಿಲ್ಲ. ಪುರೋಹಿತಶಾಹಿ ವರ್ಗ ಶೂದ್ರರ ಏಳಿಗೆಗೆ ಸಹಿಸುತ್ತಿರಲಿಲ್ಲ. ಮಹಿಳೆಯರ ಶಿಕ್ಷಣಕ್ಕೆ ವಿರೋಧಿಸುತ್ತಿದ್ದರು. ಸಾವಿತ್ರಿಬಾಯಿ ಅವರು ಈ ಪ್ರಕಾರ ಹೆಣ್ಣು ಮಕ್ಕಳ ಶಾಲೆಗಳನ್ನು ನಡೆಸುತ್ತಿರುವುದು ಅವರಿಗೆ ಸರಿ ಕಾಣಲಿಲ್ಲ. ಆದ್ದರಿಂದ ಹೇಗಾದರೂ ಮಾಡಿ ಇವರ ಪ್ರಯತ್ನಕ್ಕೆ ಅಡ್ಡಿಪಡಿಸುತ್ತಿದ್ದರು. ಹೆಂಡಿಯನ್ನು ಕಲ್ಲನ್ನು ಇವರೆಡೆಗೆ ಎಸೆಯುತ್ತಿದ್ದರು. ಇಷ್ಟ ಬಂದ ಹಾಗೆ ಬೈಯುತ್ತಿದ್ದರು. ಆದರೆ ಇದಾವುದಕ್ಕೂ ಜಪ್ಪೆನ್ನದೆ ಮಹಿಳಾ ಶಿಕ್ಷಣಕ್ಕೆ ಸಾವಿತ್ರಿಬಾಯಿಯವರು ಒತ್ತು ನೀಡಿದರು.
ಸಾವಿತ್ರಿಬಾಯಿಯವರು ಕೈಚೀಲದಲ್ಲಿ ಮತ್ತೊಂದು ಸೀರೆಯನ್ನು ಇಟ್ಟುಕೊಂಡು ಶಾಲೆಗೆ ಹೋದ ನಂತರ ಅದನ್ನು ಬದಲಾಯಿಸಿ ಉಡುತ್ತಿದ್ದರು. 1852ರವರೆಗೆ 18 ಶಾಲೆ ತೆರೆದರು. ನೂರಾರು ಹೆಣ್ಣು ಮಕ್ಕಳು ಶಾಲಾ ಮೆಟ್ಟಿಲು ಹತ್ತಿದರು. ಸಾವಿತ್ರಿಬಾಯಿಯವರು ಕೇವಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸೀಮಿತವಾಗದೆ ಮಹಿಳಾ ಹಕ್ಕುಗಳಿಗೆ ನಿರಂತರ ಹೋರಾಟ ಮಾಡಿದರು. ಬಾಲ್ಯ ವಿವಾಹ ತಡೆಗಟ್ಟಲು ಪ್ರಯತ್ನಿಸಿದರು. ವಿಧವಾ ಪುನರ್ವಿವಾಹಕ್ಕೆ ಉತ್ತೇಜನ ನೀಡಿದರು. ಅನಾಥ ಮತ್ತು ವಿಧವಾ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳನ್ನು ಅನಾಥಾಶ್ರಮಗಳಲ್ಲಿ ಬಿಡಲು ಅನಾಥಾಲಯ ಆರಂಭಿಸಿದರು. ನಿಮ್ನ ವರ್ಗದ ಹೆಣ್ಣು ಮಕ್ಕಳು ಗರ್ಭ ಧರಿಸಿದರೆ ಅವರ ಹೆರಿಗೆ ವ್ಯವಸ್ಥೆ ಮಾಡಿದರು. ಬ್ರಾಹ್ಮಣ ವಿಧವೆಯೊಬ್ಬಳು ಗರ್ಭಿಣಿಯಾದಾಗ ಅವಳ ಹೆರಿಗೆ ವ್ಯವಸ್ಥೆ ಮಾಡಿ ಯಶವಂತ್ ಎಂಬ ಮಗುವಿಗೆ ಜನ್ಮ ನೀಡಲು ಅವಕಾಶ ಕೊಟ್ಟಳು. ಈ ಯಶವಂತ್ ಸಾವಿತ್ರಿಬಾಯಿಯವರ ದತ್ತುಪುತ್ರನೆಂದೇ ಕರೆಸಿಕೊಳ್ಳುತ್ತಾರೆ. 1875-76 ಬರಗಾಲ ಹಾಗೂ 1896 ಬರಗಾಲಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಆಹಾರ, ನೀರು, ವಸತಿ ವ್ಯವಸ್ಥೆ ಮಾಡಿದರು. ಏಕವ್ಯಕ್ತಿ ಸೈನಿಕನಂತೆ ನಿರಂತರ ಹೋರಾಡಿದರು. ಬರಗಾಲದಿಂದ ಅನಾಥರಾಗಿದ್ದ ಮಕ್ಕಳಿಗಾಗಿ 52 ವಸತಿ ಶಾಲೆಗಳನ್ನು ಆರಂಭಿಸಿದರು. ವಿದ್ಯೆ ಇಲ್ಲದೆ ವಿವೇಕವಿಲ್ಲ, ವಿವೇಕವಿಲ್ಲದೆ ನೀತಿ ಇಲ್ಲ, ನೀತಿ ಇಲ್ಲದೆ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ವಂಚನೆಯಿಂದ ಸಂಪತ್ತು ಕಡಿಮೆಯಾಗಿತ್ತು, ಸಂಪತ್ತು ಇಲ್ಲದೆ ಶೂದ್ರರು ಮತ್ತು ಮಹಿಳೆಯರು ಹಿಂದುಳಿಯಬೇಕಾಯಿತು. ಆದ್ದರಿಂದ ಅಕ್ಷರ ಜ್ಞಾನ ಪಡೆಯಬೇಕೆಂದು ಫುಲೆ ದಂಪತಿಗಳು ಜನರಿಗೆ ಮನದಟ್ಟು ಮಾಡಿಕೊಟ್ಟರು. ಮನು ಹಾಕಿದ ಕಟ್ಟಳೆ ಇಂದಿನ ದಿನಗಳಿಗೆ ಸೂಕ್ತವಲ್ಲ. ಅವೆಲ್ಲವನ್ನೂ ಪಾಲಿಸಲು ಬೇಕಾಗಿಲ್ಲ. ಎಲ್ಲರೂ ಓದಿರಿ, ಓದಿನಿಂದ ಆನಂದ ಪಡೆಯಿರಿ ಮತ್ತು ವೈಜ್ಞಾನಿಕ ದೃಷ್ಟಿಕೋನ ಬೆಳೆಸಿಕೊಳ್ಳಿ ಎಂದು ಇಬ್ಬರೂ ಮನವರಿಕೆ ಮಾಡಿಕೊಟ್ಟರು. ಶಾಲೆಗೆ ಬನ್ನಿ ಎಂದು ಎಲ್ಲರನ್ನೂ ಮನವೊಲಿಸಿದರು. ಅವರ ಪ್ರಯತ್ನದಿಂದ 1846ರಿಂದ 1876ರವರೆಗೆ 50ಕ್ಕಿಂತ ಹೆಚ್ಚು ಶಾಲೆಗಳನ್ನು ಶೂದ್ರರು, ಅತಿಶೂದ್ರರು ಮತ್ತು ಮಹಿಳೆಯರಿಗಾಗಿ ಸ್ಥಾಪಿಸಿದರು. ಬ್ರಿಟಿಷರ ಹಂಟರ್ ಆಯೋಗಕ್ಕೂ 1882ರಲ್ಲಿ ದಂಪತಿ ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದರು. ಶ್ರಮಿಕರಿಗೆ ಶಿಕ್ಷಣ ಕೈಗೆಟುಕುವ ರೀತಿಯಲ್ಲಿ ಇರಬೇಕೆಂದು ಬೇಡಿಕೆ ಇಟ್ಟರು. ಸ್ತ್ರೀಯರಲ್ಲಿ ಚೈತನ್ಯ ನಿರ್ಮಾಣ ಮಾಡುವುದಕ್ಕಾಗಿ ಮಹಿಳಾ ಸೇವಾ ಮಂಡಳಿ ಸ್ಥಾಪಿಸಿದಳು. ಅಸ್ಪೃಶ್ಯತೆ ನಿವಾರಣೆ, ಸತಿ ಸಹಗಮನ ನಿರ್ಮೂಲನೆ, ಬಾಲ್ಯ ವಿವಾಹ ನಿಷೇಧ, ವಿಧವೆಯರ ಹೆಣ್ಣು ಶಿಶು ಹತ್ಯೆಯಂತ ಸಂಪ್ರದಾಯ ನಾಶಪಡಿಸಲು ಭಾರತದಲ್ಲಿ ಸಾವಿತ್ರಿಬಾಯಿ ಫುಲೆಯವರು ಮಹಿಳಾ ಸೇವಾ ಮಂಡಳಿಯನ್ನು ಪ್ರಪ್ರಥಮವಾಗಿ ಆರಂಭಿಸಿದರು. 1852ರ ಜನವರಿ 14ರ ಮಕರ ಸಂಕ್ರಾಂತಿ ದಿನದಂದು ಸಾರ್ವಜನಿಕ ತಿಲಕುಂಡ್ ಸಮಾರೋಹವನ್ನು ಜಾತಿ, ಮತ, ಪಂಥಗಳಿಗೆ ಅತೀತವಾಗಿ ಆಚರಿಸಲು ಪ್ರಾರಂಭಿಸಲಾಯಿತು. ಧನಾತ್ಮಕ ಚಿಂತನೆ, ಪುರೋಗಾಮಿ ವಿಚಾರ, ಮಾನವತಾವಾದಿಗಳಾಗಿ ಸಮಾಜ, ದೇಶದ ಅಭಿವೃದ್ಧಿಗೆ ಭಾಗಸ್ವಾಮಿಗಳಾಗಲು ಪ್ರಯತ್ನಿಸಿದರು. ವಿಧವೆಯರು, ಅತ್ಯಾಚಾರದಿಂದ ನೊಂದವರು ಮತ್ತು ಅವರ ಮಕ್ಕಳಿಗಾಗಿ ಬಾಲ ಹತ್ಯಾ ಪ್ರತಿಬಂಧಕ ಗ್ರಾಹವನ್ನು 1853 ಜನವರಿ 1ರಂದು ಏರ್ಪಡಿಸಿದರು. ಆತ್ಮಹತ್ಯೆಗೆ ಪ್ರಯತ್ನಿಸದಂತೆ ಅವರಿಗೆ ಧೈರ್ಯ ಹೇಳುವ ಕೆಲಸ ಮಾಡಿದರು. ಜ್ಯೋತಿರಾವ್ ಫುಲೆ ಅವರ ಸತ್ಯಶೋಧಕ ಸಮಾಜದ ಭಾಗವಾಗಿ ರೈತರ, ಕಾರ್ಮಿಕರ ಹಕ್ಕುಗಳ ಹೋರಾಟದಲ್ಲಿ ಸಾವಿತ್ರಿಬಾಯಿಯವರು ಪಾಲ್ಗೊಂಡು ಸಹಕರಿಸಿದರು. ಸಾಹಿತ್ಯ ಸೇವೆ. ಸಾವಿತ್ರಿಬಾಯಿ ಫುಲೆಯವರು ಸಾಹಿತ್ಯದ ಮೂಲಕ ಸಾಮಾಜಿಕ ಬದಲಾವಣೆಗಾಗಿ, ಮೂಢ ಆಚರಣೆಗಳ ನಿವಾರಣೆಗಾಗಿ ಸತತ ಪ್ರಯತ್ನಿಸಿದರು. 1854ರಲ್ಲಿ ಕಾವ್ಯ ಫುಲೆ ಕವನ ಸಂಕಲನ, 1891ರಲ್ಲಿ ಬಾವನ್ಕಶಿ ಸುಬೋಧ ರತ್ನಾಕರ ಕವನ ಸಂಕಲನ ಪ್ರಕಟಿಸಿದರು. 1892ರಲ್ಲಿ ತಮ್ಮ ಹಾಗೂ ಜ್ಯೋತಿಬಾ ಫುಲೆ ಅವರ ಭಾಷಣಗಳನ್ನು ಕೃತಿ ರೂಪದಲ್ಲಿ ಪ್ರಕಟಿಸಿದರು. ಕರ್ಜ್ ಎಂಬ ತಮ್ಮ ಪ್ರಬಂಧದಲ್ಲಿ ಕೃಷಿಕರ ಸಾಲದ ಹೊರೆ ತಗ್ಗಿಸುವ ವಿಚಾರಗಳನ್ನು ಪ್ರತಿಪಾದಿಸಿದ್ದಾರೆ. ತನ್ನ ಬರಹಗಳ ಮೂಲಕ ಉಚ್ಚ ಕುಲಸ್ಥರೆನಿಸಿಕೊಳ್ಳುವವರ ಮೋಸಗಳನ್ನು ಬಯಲು ಮಾಡುತ್ತಾರೆ. ವಿಚಾರ ಶಕ್ತಿ ಹೆಚ್ಚಿಸಿಕೊಳ್ಳಲು ಬೋಧಿಸುತ್ತಾರೆ. ಕಲ್ಲಿಗೆ ಕುಂಕುಮ ಹಚ್ಚಿ ಎಣ್ಣೆಯಲ್ಲಿ ಅದ್ದಿ ಯಾವುದನ್ನು ದೇವರೆನ್ನುವಿರೋ ಅದು ಬರೇ ಕಲ್ಲಷ್ಟೇ. ಕಲ್ಲಿಗೆ ಪೂಜೆಗೈದರೆ ಮಕ್ಕಳಾಗುವುದಿಲ್ಲ. ಒಂದು ವೇಳೆ ಹಾಗಾಗುತ್ತಿದ್ದರೆ ಗಂಡು ಹೆಣ್ಣು ಮದುವೆ ಆಗುವ ಪ್ರಸಂಗವೇ ಬರುತ್ತಿರಲಿಲ್ಲ ಎಂದು ಸಾವಿತ್ರಿಬಾಯಿ ಫುಲೆ ಅವರು ಹೇಳುತ್ತಾರೆ. ಹಾಗೆಯೇ ಜನರಿಗೆ ಮನದಟ್ಟು ಮಾಡುತ್ತಾರೆ. ನಮ್ಮೆಲ್ಲರ ಶತ್ರು ಒಂದೇ, ಅದು ಅಜ್ಞಾನ. ಅದನ್ನು ಅಳಿಸೋಣ, ಅದರ ಕುತ್ತಿಗೆ ಒತ್ತಿ ಅದನ್ನು ಓಡಿಸಿ ಎಂದು ಗೀತೆ ಹಾಡುಗಳ ಮೂಲಕ ಸಾವಿತ್ರಿಬಾಯಿ ಅವರು ಜನರಿಗೆ ಮನವರಿಕೆ ಮಾಡಿಕೊಟ್ಟರು. 1890ರಲ್ಲಿ ಜ್ಯೋತಿಬಾ ಫುಲೆ ಅವರ ಮರಣದ ನಂತರ ದುಃಖ ಸಹಿಸುತ್ತಾ ಸಾಮಾಜಿಕ ಚೈತನ್ಯ ಆಶಯದ ಕಾರ್ಯಕ್ರಮಗಳನ್ನು ಮುಂದುವರಿಸಿದರು. ಬರಗಾಲಕ್ಕೆ ತುತ್ತಾದ ಮಕ್ಕಳನ್ನು ಕಂಡು ಮಮ್ಮಲ ಮರುಗಿದರು. ಮಕ್ಕಳೇ ದೇಶದ ಆಸ್ತಿ, ಈ ದೇಶದ ಆಸ್ತಿಯೇ ನನ್ನ ಆಸ್ತಿ ಎಂದು ಅವರು ಭಾವಿಸಿದ್ದರು. 1897ರಲ್ಲಿ ಪ್ಲೇಗ್ ಮಹಾರಾಷ್ಟ್ರದಲ್ಲೆಲ್ಲ ಆವರಿಸಿದಾಗ ಸತ್ತ ಹೆಣಗಳನ್ನು ಸ್ವತಃ ಹೊತ್ತುಕೊಂಡು ಹುಳುತ್ತಿದ್ದರು. ಪ್ಲೇಗಿಗೆ
ಪೀಡಿತರಾದ ರೋಗಿಗಳಿಗೆ ಶುಶ್ರೂಷೆ ಮಾಡುತ್ತಿದ್ದಾಗ ಅವರೂ ಸೋಂಕಿತರಾದರು. ಇದರಿಂದಾಗಿ ಅವರು 10ನೇ ಮಾರ್ಚ್ 1897ರಂದು ಈ ಲೋಕವನ್ನು ತ್ಯಜಿಸಿ ಜನರನ್ನು ಬರಿಗೈಯವರನ್ನಾಗಿ ಮಾಡಿದರು. ಸಾವಿತ್ರಿಬಾಯಿ ಫುಲೆ ಅವರು ಈ ದೇಶ ಕಂಡ ಅತ್ಯದ್ಭುತ ಶಿಕ್ಷಕಿಯಾಗಿ ತಾನು ಅನಕ್ಷರಸ್ಥಳಾಗಿದ್ದರೂ ಛಲ ಬಿಡದೆ ಗಂಡನನ್ನೇ ಗುರುವಾಗಿ ಸ್ವೀಕರಿಸಿ ಮರಾಠಿ, ಇಂಗ್ಲಿಷ್ ಭಾಷೆ ಓದು ಬರಹ ಕಲಿತರು. ಹೆಣ್ಣು ಮಕ್ಕಳಿಗೆ ಶಾಲೆಗಳನ್ನು ತೆರೆದು ಸ್ವತಃ ಶಿಕ್ಷಕಿಯಾಗಿ ಮುಖ್ಯ ಗುರುವಾಗಿ ತಮ್ಮಷ್ಟಕ್ಕೆ ತಾವು ಶಿಕ್ಷಣ ಕ್ಷೇತ್ರಕ್ಕೆ ಸಮರ್ಪಿಸಿಕೊಂಡರು. ಶಿಕ್ಷಣದ ಜೊತೆಗೆ ಸಮಾಜ ಸೇವೆ, ಮಹಿಳಾ ಸಬಲೀಕರಣ, ವಿಧವೆಯರ ಪುನರ್ವಿವಾಹ, ಶಿಶುಹತ್ಯೆ ನಿರ್ಮೂಲನೆ, ಜಾತಿ ವಿನಾಶ, ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿಯಾಗಿ ನೀಲ ಗಗನದ ನಕ್ಷತ್ರದಂತೆ ಇಂದಿಗೂ ಮಿನುಗುತ್ತಿದ್ದಾರೆ. ಮಹಿಳಾ ವಿಮೋಚನೆಗೆ, ಅವರ ಶೋಷಣಾ ನಿಯಂತ್ರಣಕ್ಕೆ ಅವರ ಸೇವೆ ಅನನ್ಯ ಮತ್ತು ಅನುಪಮ. ಜನವರಿ 3 ಮಹಿಳಾ ಸಾಕ್ಷರತಾ ದಿನವಷ್ಟೇ ಅಲ್ಲ, ಅದು ಮಹಿಳಾ ಸಶಕ್ತೀಕರಣದ ದಿನವೆಂದು ಕರೆಯಬಹುದು. ಇದುವರೆಗೆ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಮಾತನಾಡಿದವರು ಡಾಕ್ಟರ್ BR ಅಣ್ಣಾಸಾಗರ್.